ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ವಾಟ್ಸ್ಆಪ್ ನ ಒಂದು ಹೊಸ ಫೀಚರ್ ವಾಟ್ಸ್ಆಪ್ ಸ್ಟೋರಿ ಅಂತ ಏನೋ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನದು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಗೆಲ್ಲ ಸಬ್ಸ್ಕ್ರೈಬ್ ಅಂತ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ವಾರದಿಂದ ಏನಾದ್ರೂ ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನೀವು ನೋಡಿರ್ಬೋದು, ಒಂದು ಹೊಸದಾಗಿ ವಾಟ್ಸ್ಆಪ್ ಸ್ಟೋರಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರೆ ನೀವು ತುಂಬಾ ಜನಕ್ಕೆ ಅದು ಇಷ್ಟ ಆಗಿರ. ಏನಕ್ಕಪ್ಪ ಇಂಟ್ರೊಡ್ಯೂಸ್ ಮಾಡಿದ್ರು, ಮುಂಚೆನೆ ಚೆನ್ನಾಗಿತ್ತು, ಸಿಂಪಲ್ ಆಗಿ ಏನೋ ಬಂದ್ಬಿಟ್ಟು ಏನೋ ಕಾಂಪ್ಲಿಕೇಶನ್ ಮಾಡಿದ್ರು ಅಂತ ನೀವು ಅನಿಸ್ತಿರ್ಬೋದು. ಹಳೆಗೆ ಮುಂಚೆ ಒಂದು ನೀವು ವರ್ಡಿಂಗ್ಸ್ ಅಲ್ಲಿ ನೀವು ಸ್ಟೇಟಸ್ ಅನ್ನ ಹಾಕ್ತಿದ್ರಲ್ಲ, ಆ ಸ್ಟೇಟಸ್ ಅನ್ನ ತೆಗ್ದ್ಬಿಟ್ಟು ಈಗ ಏನೋ ಫೋಟೋ ಹಾಕೋತರ, ಅದನ್ನ ಬರೆಯೋ ತರ ಅಥವಾ ಯಾವ್ದೋ ಒಂದು ಫೋಟೋನ ಹಾಕೋತರ ಸ್ಟೋರಿಯಲ್ಲಿ ಸ್ಟೇಟಸ್ ತರ ಹಾಕೋ ತರ ಒಂದು ಫೀಚರ್ ನ ಆಡ್ ಮಾಡಿದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ. ನನ್ಗೂ ಇಷ್ಟ ಆಗಿಲ್ಲ ಪರ್ಸನಲಿ. ಹಳೆ ಸ್ಟೇಟಸ್ ಇತ್ತಲ್ಲ, ಅದನ್ನ ಆಟೋಮೆಟಿಕ್ ಅವ್ರು ಏನು ಕೇಳೇ ಇಲ್ಲ ನಮ್ಮನ್ನ, ಹಾಗೆ ಆಟೋಮೆಟಿಕ್ ಎಲ್ಲಾನು ಡಿಲೀಟ್ ಮಾಡಾಕ್ಬಿಟ್ಟಿದ್ದಾರೆ. ಈಗ ಬರೀ ವಾಟ್ಸ್ಆಪ್ ಸ್ಟೋರಿ. ಅದು ಮುಂಚೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತು. ಇನ್ಸ್ಟಾಗ್ರಾಮ್ ಬಿಟ್ಟೆ ಸ್ನ್ಯಾಪ್ ಚಾಟ್ ಇನ್ನ ತೆಗ್ದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಪಿ ಮಾಡಿದ್ರು. ಅದನ್ನ ತೆಗ್ದ್ಬಿಟ್ಟು ವಾಟ್ಸ್ಆಪ್ಗೂ ಹಾಕೊಂಡಿದ್ದಾರೆ. ಈಗ ವಾಟ್ಸ್ಆಪ್ ಅಲ್ಲಿ ಏನು ಹಾಕಿದ್ದಾರೆ ಅಂತ ಒಂದು ಸತ್ಯ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ, ವಾಟ್ಸ್ಆಪ್ ಅಲ್ಲೂ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡೋದಕ್ಕೋಸ್ಕರ ಈ ಒಂದು ಪ್ಲಾನ್ ಅನ್ನ ಅವರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಏನಕ್ಕೆ ಅಂತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಮುಂಚೆ ಅಡ್ವರ್ಟೈಸ್ಮೆಂಟ್ ಬರ್ತಿರಲಿಲ್ಲ. ಈಗ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ ಮತ್ತೆ ನೀವು ಕೆಳಗಡೆ ಸ್ವೈಪ್ ಮಾಡ್ತಿರ್ಬೇಕಾದ್ರೆ ಮೊದ್ಲು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ. ಅದೇ ರೀತಿ ವಾಟ್ಸ್ಆಪ್ ಅಲ್ಲಿ ಏನು ಮಾಡ್ಬೋದು ಅಂತ ಅಂದ್ರೆ, ಅವರು ವಾಟ್ಸ್ಆಪ್ ಸ್ಟೋರಿ ನೀವು ಒಂದ್ಸಲ ಕ್ಲಿಕ್ ಮಾಡಿದ್ರೆ ನೀವು ಫ್ರೆಂಡ್ಸ್ ಇಂದ ಆಟೋಮೆಟಿಕ್ ನೆಕ್ಸ್ಟ್ ಫ್ರೆಂಡ್ಸ್ ಆಟೋಮೆಟಿಕ್ ಅದೇ ನೀವು ಸ್ಲೈಡ್ ಆಗ್ತಾ ಹೋಗ್ತಾನೆ. ಮತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ಬಿಡ್ತಾನೆ ಅವನು ವಾಟ್ಸ್ಆಪ್ ಅವರು. ಅದರಿಂದ ಅವ್ರಿಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ. ಮೋಸ್ಟ್ಲಿ ಇದೇ ಒಂದು ಪ್ಲಾನ್ ಇರಬಹುದು ಈ ಒಂದು ವಾಟ್ಸ್ಆಪ್ಗೆ ಈ ಒಂದು ಸ್ಟೋರಿನ ಇಂಟ್ರೊಡ್ಯೂಸ್ ಮಾಡುವಂತದ್ದು ಅಂತ ನನಗೆ ಅನ್ಸುತ್ತೆ. ಈ ಸ್ಟೋರಿ ಅವಶ್ಯಕತೆ ಇರಲಿಲ್ಲ. ವಾಟ್ಸ್ಆಪ್ ನಾವು ತುಂಬಾ ಜನ ಏನಕ್ಕೆ ಯೂಸ್ ಮಾಡ್ತಿದ್ವು ಅಂದ್ರೆ, ಈ ಒಂದು ಸಿಂಪಲ್ ಆಗಿತ್ತು. ಈ ಒಂದು ವಾಟ್ಸ್ಆಪ್ ಅಂತ ಒಂದು ಕಾರಣಕ್ಕೆ ನಾವು ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಾ ಇದ್ವು. ಈಗ ಅದನ್ನ ಕಾಂಪ್ಲಿಕೇಶನ್ ಮಾಡಿಸಿದರೆ ಇವ್ರನ್ನ ಹಾಕೊಂಡ್ಬಿಟ್ಟು ಮತ್ತೆ ವಾಟ್ಸ್ಆಪ್ ಸ್ಟೋರಿನ ಈಗ ಯೂಸ್ ಮಾಡುದು ಅಂತ ಅಂದ್ರೆ, ವಾಟ್ಸಪ್ ಸ್ಟೇಟಸನ್ನು ನೀವು ಯೂಸ್ ಮಾಡಬೇಕು ಅಂದರೆ ನೀವು ನೋಡ್ಬೋದು, ಹೊಸ ಅಪ್ಡೇಟಲ್ಲಿ ನಿಮಗೆ ಸ್ಟೇಟಸ್ ಅಂತ ಒಂದು ಟ್ಯಾಬು ಓಪನ್ ಆಗಿದೆ. ಹೌದು, ಈಗ ಚಾಟ್ ಅಂತ ಇದೆ. ಮತ್ತು ಈ ಕಡೆ ನೋಡ್ರೆ ನೀವು ಮಾಮೂಲಿ ಕಾಲ್ ಅಂತ ಆಪ್ಷನ್ ಮುಂಚೆನೇ ಇತ್ತಲ್ಲ, ಅದನ್ನು ಈ ಕಡೆ ತೆಗ್ಬಿಟ್ಟು ಹಾಕಿದ್ದಾರೆ ಅಷ್ಟೇ. ಮತ್ತು ನೀವು ಇಲ್ಲಿ ಕ್ಯಾಮ್ರಾ ಒಂದು ಐಕಾನ್ ಇದೆ, ಇಲ್ಲಿ ನೋಡ್ಬೋದು. ನೀವು ಅದಕ್ಕೆ ಹೋದರೆ ನೀವು ನಿಮ್ಮ ಸ್ಟೋರಿಗೆ ಇಲ್ಲಿ ಫೋಟೋನ ಕ್ಲಿಕ್ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಹಳೆಯ ಫೋಟೋಗಳನ್ನ ನೀವು ಸೆಲೆಕ್ಟ್ ಮಾಡಿ ಕೂಡ ನೀವು ಹಾಕ್ಬೋದು. ನೀವು ಹಾಕಿದಂಥ ಒಂದು ಸ್ಟೇಟಸ್ ನಿಮಗೆ ಇಲ್ಲಿ ಮೈ ಸ್ಟೇಟಸ್ ನೀವು ಕ್ಲಿಕ್ ಮಾಡಿದ ನಂತರ ನೀವು ಎಲ್ಲಿಗೆ ಹಾಕಬೇಕು, ನೀವು ಮೈ ಸ್ಟೇಟಸ್ಗೆ ಹಾಕಬೇಕಾ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಗಳಿಗೆ ಮಾತ್ರ ಶೇರ್ ಮಾಡಬೇಕಾ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಾತ್ರ ಶೇರ್ ಆಗುತ್ತೆ. ಇಲ್ಲಾಂದರೆ ಮೈ ಸ್ಟೇಟಸ್ನ ನಿಮ್ಮ ಕಾಂಟ್ಯಾಕ್ಟ್ಲಿ ಯಾರು ಇದ್ದಾರೆ ಅವರಿಗೆ ಫುಲ್ ಶೇರ್ ಆಗುತ್ತೆ. ಅಥವಾ ನೀವು ಒಂದು 2-3 ಜನಕ್ಕೆ ಒಂದು ಫೋಟೋ ಸ್ಟೇಟಸ್ ತೋರಿಸೋದು ಬೇಡ ಅಂತ ಅಂದರೆ ಅವ್ರನ್ನ ರಿಮೂವ್ ಮಾಡಿ ಉಳಿದ ಎಲ್ಲ ಜನರಿಗೂ ನೀವು ತೋರಿಸೋ ಥರ ಕೂಡ ಮಾಡ್ಬೋದು. ಮತ್ತು ನೀವು ವ್ಯೂವರ್ಸ್ ಅಪ್ಡೇಟ್ ಅಂದರೆ ಬೇರೆ ಒಂದು ನಿಮ್ಮ ಫ್ರೆಂಡ್ಗಳ ಒಂದು ಸ್ಟೇಟಸನ್ನು ನೋಡಬೇಕು ಅಂತ ಅಂದರೆ, ಈ ಒಂದು ಸ್ಟೇಟಸ್ ಟ್ಯಾಬಲ್ಲಿ ನಿಮ್ಮ ಫ್ರೆಂಡ್ಗಳ ಯಾವುದಾದ್ರೂ ಒಂದು ಫೋಟೋನ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಎಲ್ಲ ಫ್ರೆಂಡ್ಗಳನ್ನೂ ಆಟೋಮೆಟಿಕ್ಕಾಗಿ ಅದು ತೋರಿಸ್ತಾ ಹೋಗುತ್ತೆ. ನೀವು ಮತ್ತು ಸ್ವೈಪ್ ಕೂಡ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳ ಒಂದು ನೆಕ್ಸ್ಟ್ ಮುಂದಿನ ಒಂದು ಸ್ಟೇಟಸ್ಗಳನ್ನ ನೀವು ಸ್ವೈಪ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಆಟೋಮೆಟಿಕ್ಕಾಗಿ ಅದೇ ಸ್ವೈಪ್ ಕೂಡ ಮಾಡುತ್ತೆ. ಇದು ವಾಟ್ಸಪ್ನ ಹೊಸ ಸ್ಟೇಟಸ್ ಫೀಚರ್ ಬಗ್ಗೆ. ನಿಮಗೆ ಈ ಒಂದು ವಾಟ್ಸ್ಆಪ್ ಸ್ಟೋರಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಇಷ್ಟ ಆಗಿಲ್ವಾ ಕೆಳಗಡೆ ಕಾಮೆಂಟ್ ತಿಳಿಸಿ. ಮತ್ತೆ ಬೇರೆ ಏನೇ ಕ್ವಶನ್ ಇದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ಕೇಳಬಹುದು. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಇಲ್ಲ ಥಮ್ಸ್ ಅಪ್ ಅದರ ಕೆಳಗಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ. ನಮ್ಮ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.